ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ಎಲ್ಲರೂ ತಮ್ಮನೇಲಿ ನೋಡಿರ್ತೀರ. ನಾನಿವತ್ತು ಹೇಳ್ತಾ ಇರೋ ಟಾಪಿಕ್ ಬಂದು ಪನ್ನೀರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ನಮ್ಮ ದೇಹಕ್ಕೆ ಅಂತ ಇವತ್ತು ನೋಡೋಣ. ನಾನು ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಫಸ್ಟ್ ಪನ್ನೀರಲ್ಲಿ ಯಾವ್ಯಾವ ಥರ ಡಿಶಸ್ನ ರೆಡಿ ಮಾಡ್ಬೋದು ಅಂದರೆ ಪನ್ನೀರ್ ಕುರ್ಮಾ ಮಾಡ್ಬೋದು, ಪನ್ನೀರ್ ಫ್ರೈನ ಮಾಡ್ಬೋದು, ಹಾಗೆ ಪನ್ನೀರ್ ಮಸಾಲ ಮಾಡ್ಬೋದು, ನಂತರ ಪನ್ನೀರ್ ಕಡಾಯಿನ ಮಾಡ್ಬೋದು, ಹಾಗೆ ಪನ್ನೀರ್ ಮಂಚೂರಿ ಮಾಡ್ಬೋದು, ಪನ್ನೀರ್ 65 ಕೂಡ ಮಾಡ್ಬೋದು. ಹೀಗೆ ಹಲವಾರು ವೆರೈಟೀಸ್ನ ನಾವು ಪನ್ನೀರಲ್ಲಿ ಮಾಡ್ಬೋದು. ಮೊದಲನೇದಾಗಿ ನಾವು ಪನ್ನೀರ್ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಹೆಚ್ಚು ನ್ಯೂಟ್ರಿಷನ್ ಸಿಗುತ್ತೆ. ಅದರಲ್ಲಿ ರಿಚ್ ಪ್ರೋಟೀನ್ ಮತ್ತು ಕ್ಯಾಲ್ಶಿಯಂ ಇರುತ್ತೆ. ಬೋನ್ಸ್ ಮತ್ತು ಟೀತ್ನ ತುಂಬ ಸ್ಟ್ರಾಂಗ್ ಮಾಡುತ್ತೆ. ಹಾಗೆ ನಮ್ಮ ಹಲ್ಲಲ್ಲಿ ಉಳುಕಾಗೋದನ್ನ ಇದು ತಡೆಗಟ್ಟುತ್ತೆ. ಹಾಗೆ ಪನ್ನೀರ್ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡುತ್ತೆ. ಹಾಗೆ ಇದು ಡೈಜೆಷನ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಂತರ ಇದು ಇನ್ಸ್ಟಂಟ್ ಎನರ್ಜಿನ ಕೊಡುತ್ತೆ. ಹಾಗೆ ಪನ್ನೀರಲ್ಲಿ ಪೊಟ್ಯಾಷಿಯಂ ಕಂಟೆಂಟ್ ಇರೋದ್ರಿಂದ ಇದು ಸ್ಟ್ರೋಕ್ ಬರೋದನ್ನ ಕಡಿಮೆ ಮಾಡುತ್ತೆ. ನಂತರ ಬ್ಲಡ್ ಪ್ರೆಷರ್ ಲೆವೆಲ್ನ ಇದು ಸ್ಟೇಬಲ್ ಮಾಡುತ್ತೆ. ಇಮ್ಯುನಿ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ. ಹಾಗೆ ಹಿಮೋಗ್ಲೋಬಿನ್ ಲೆವೆಲ್ನ ಇದು ಇಂಪ್ರೂವ್ ಮಾಡುತ್ತೆ. ಪನ್ನೀರ್ ತಿನ್ನೋದ್ರಿಂದ ನಮ್ಮ ಸ್ಕಿನ್ ಹೆಲ್ತಿಯಾಗಿರುತ್ತೆ. ಹಾಗೆ ತುಂಬ ಒಳ್ಳೆ ಅಪೀರಿಯನ್ಸ್ ಕೊಡುತ್ತೆ. ಪನ್ನೀರಲ್ಲಿ ವಿಟಮಿನ್ ಎ ಇರುತ್ತೆ. ಹಾಗಾಗಿ ನಮ್ಮ ಕಣ್ಣಿನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನಂತರ ಇದು ಕ್ಯಾನ್ಸರ್ನ ತಡೆಗಟ್ಟುತ್ತೆ. ಬರೋವಂಥ ಕ್ಯಾನ್ಸರ್ನ ಇದು ನಿಯಂತ್ರಿಸುತ್ತೆ. ಪನ್ನೀರ್ ತಿನ್ನೋದ್ರಿಂದ ನಮ್ಮ ವೆಯ್ಟ್ ಲಾಸ್ ಆಗೋಕ್ಕೆ ಸಹಾಯ ಮಾಡುತ್ತೆ. ನಂತರ ಜೀರ್ಣಕ್ರಿಯೆ ಸರಾಗವಾಗಿ ಆಗೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನಂತರ ಪನ್ನೀರ್ ತಿನ್ನೋದ್ರಿಂದ ಡಯಾಬಿಟಿಕ್ ಪೇಷಂಟ್ಗೆ ತುಂಬಾ ಒಳ್ಳೆಯದು. ಹಾಗೆ ಬ್ಲಡ್ ಶುಗರ್ ಲೆವೆಲ್ನ ಇದು ಮೇಂಟೈನ್ ಮಾಡುತ್ತೆ. ಹಾಗೆ ಪನ್ನೀರ್ ತಿನ್ನೋದ್ರಿಂದ ನಮ್ಮ ಜಾಯಿಂಟ್ಸಲ್ಲಿ ಯಾವ್ಯಾವ ಥರ ನೋವಿರುತ್ತೋ ಅದೆಲ್ಲ ಕಡಿಮೆ ಆಗುತ್ತೆ. ಸ್ನಾಯುಗಳ ನೋವು ಕೂಡ ಕಡಿಮೆ ಆಗುತ್ತೆ. ಇದಿಷ್ಟು ಪನ್ನೀರಲ್ಲಿ ಇರೋವಂಥ ಬೆನಿಫಿಟ್ಸ್ಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.